ವೀರೇಂದ್ರ ಹೆಗ್ಗಡೆ ಅವರಿಗೆ ಅವಮಾನಿಸುವುದಕ್ಕೆ ಸಂಚನ್ನ ಮಾಡಲಾಗ್ತಾ ಇದೆ. ಧರ್ಮಸ್ಥಳ ಕ್ಷೇತ್ರದ ಶ್ರೀ ಮಂಜುನಾಥನ ವಿರುದ್ಧ ಷಡ್ಯಂತ್ರವನ್ನ ರೂಪಿಸಲಾಗ್ತಾ ಇದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೋರಾಟಕ್ಕೆ ಮುಂದಾಗ್ತಾ ಇರುವಂತದ್ದು. ಭಕ್ತಾಭಿಮಾನಿಗಳು ಧಾವಿಸಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಾದ್ಯಂತ ಹಬ್ಬಿದ ಶವಗಳ ಸಮಾಧಿ ಶೋಧದ ಕಿಚ್ಚು ಮತ್ತಷ್ಟು ಜೋರಾಗ್ತಾ ಇದೆ. ವೀರೇಂದ್ರ ಹೆಗ್ಗಡೆಯವರ ಪರವಾಗಿ ಅವರ ಭಕ್ತಾದಿಗಳು ಈಗ ಹೋರಾಟಕ್ಕೆ ಇಳಿದಿರುವಂತದ್ದು. ಅವರನ್ನ ಅವಮಾನಿಸಲಾಗ್ತಾ ಇದೆ. ಧರ್ಮಸ್ಥಳ ಕ್ಷೇತ್ರ ಶ್ರೀ ಮಂಜುನಾಥನ ವಿರುದ್ಧ ಷಡ್ಯಂತ್ರವನ್ನ ರೂಪಿಸಲಾಗ್ತಾ ಇದೆ. ಧರ್ಮಸ್ಥಳವನ್ನ ರಕ್ಷಿಸಬೇಕು, ಧರ್ಮಸ್ಥಳ ಕ್ಷೇತ್ರವನ್ನ ರಕ್ಷಿಸೋದಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕು ಅಂತ ಒತ್ತಾಯಿಸಿ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಇನ್ನು ಹಿಂದೂ ದೇವಾಲಯಗಳ ಮೇಲೆ ಕಿಡಿಗೇಡಿಗಳ ಕೆಂಗಣ್ಣು ಜೋರಾಗಿದೆ. ಧರ್ಮಸ್ಥಳ ವಿರೋಧಿ ಎಡಪಂಥೀಯರಿಂದ ಒಳಸಂಚು ನಡೆಸಲಾಗ್ತಾ ಇರುವಂತದ್ದು. ರಾಜ್ಯಾದ್ಯಂತ ಹಬ್ಬಿದೆ ಈಗ ಈ ಒಂದು ಕಿಚ್ಚಿನ ಹೋರಾಟ ಅಂತ ಹೇಳ್ಬಹುದು. ಪ್ರಮುಖವಾಗಿ ನೋಡಿ, ಸದ್ಯದ ಮಟ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಅದರ ನಡುವೆ ವೀರೇಂದ್ರ ಹೆಗ್ಗಡೆಯವರ ಕುಟುಂಬಕ್ಕೆ, ವೀರೇಂದ್ರ ಹೆಗ್ಗಡೆಯವರಿಗೆ ಶ್ರೀ ಮಂಜುನಾಥನ ವಿರುದ್ಧ, ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಎಡಪಂಥೀಯರು ಬೇಕು ಅಂತಲೇ ಈ ರೀತಿಯಾಗಿ ಸುಳ್ಳು ವಿಷಯಗಳನ್ನ ಹಬ್ಬಿಸಲಾಗ್ತಾ ಇದೆ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕು, ಬಲ ಪ್ರದರ್ಶನ ಮಾಡಬೇಕು ಅಂತ. ಒಂದು ಸದ್ಯದ ಮಟ್ಟಿಗೆ ಅಲ್ಲಿ ಸಾಕಷ್ಟು ಅಮಾಯಕ ಹೆಣ್ಣು ಮಕ್ಕಳ ಹತ್ಯೆ ನಡೆದಿದೆ. ಸೌಜನ್ಯ ಹತ್ಯೆ ಹಾಗೂ ಅತ್ಯಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸೋದಾದ್ರೆ ಈಗಾಗಲೇ ಅವರ ತಾಯಿ ಕೂಡ ಕಣ್ಣೀರು ಹಾಕೊಂಡು ತನ್ನ ಮಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೂಡ ಕೊರಗ್ತಾ ಇರ್ತಾರೆ. ಈಗ ಅಲ್ಲಿರುವಂತಹ ಜನರು ಹಾಗೆ ಬೇರೆಯವರು ಕೇಳ್ತಾ ಇರುವಂತದ್ದು, ಅಮಾನವೀಯವಾಗಿ ಬಹಳ ರಾಕ್ಷಸತನವಾಗಿ ವರ್ತಿಸಿ ಅತ್ಯಾಚಾರ ಎಸಗಿರುವವರು ಯಾರು, ಅವರ ಮೇಲೆ ತನಿಖೆ ಆಗ್ಲಿ. ಸೊ ಅದಾದ ನಂತರವಾಗಿ ಹೆಗ್ಗಡೆ ಅವರ ಕುಟುಂಬದ ಮೇಲೆ ಬಂದಿರುವಂತಹ ಈ ಒಂದು ದೋಷಾರೋಪ ಕೂಡ ಎಲ್ಲ ಅಳಿಸಿ ಹೋಗುತ್ತೆ. ಸೊ ಈಗ ಭಕ್ತಾದಿಗಳು ಏನಾಗ್ತಿದೆ ಅಂತಂದ್ರೆ ನೋಡಿ, ಇತ್ತೀಚೆಗೆ ನಾವು ಸೋಷಿಯಲ್ ಮೀಡಿಯಾ ನೋಡುವಂತಹ ಸಂದರ್ಭದಲ್ಲಿ ಒಂದು ವಿಡಿಯೋ ಹರಿದಾಡ್ತಾ ಇತ್ತು. ಧರ್ಮಸ್ಥಳದಲ್ಲಿ ಈ ಶ್ರಾವಣ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ಲಕ್ಷಾಂತರ ಭಕ್ತರು ತೆರಳುತ್ತಾರೆ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದರ್ಶನವನ್ನ ಪಡೆದುಕೊಳ್ತಾರೆ. ಶ್ರಾವಣ ಮಾಸ ಆರಂಭ ಆದ ತಕ್ಷಣವಾಗಿ ಧರ್ಮಸ್ಥಳದಲ್ಲಿ ವಿಶೇಷ ಪೂಜೆಗಳು ಕೂಡ ಇರುತ್ತೆ. ಅದರ ನಂತರವಾಗಿ ಈಗ ಹೆಗ್ಗಡೆ ಅವರು ಕೂಡ ಧರ್ಮಸ್ಥಳದಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿರ್ತಾರೆ. ವರಮಹಾಲಕ್ಷ್ಮಿ ಹಬ್ಬ ಆಯಿತು. ಅಂತಹ ಸಂದರ್ಭದಲ್ಲಿ ಲಕ್ಷಾಂತರ ಮಂದಿ ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥ ಸ್ವಾಮಿಯ ದರ್ಶನವನ್ನ ಪಡೆದುಕೊಳ್ತಿದ್ರಂತೆ. ಆದ್ರೆ ಇತ್ತೀಚೆಗೆ ಅಂದ್ರೆ ಮೊನ್ನೆ ನಡೆದಂತಹ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕೇವಲ ಬೆರಳಿಕೆಯಷ್ಟು ಮಾತ್ರ ಭಕ್ತಾದಿಗಳು ತೆರಳಿರುವಂತಹ ವಿಚಾರವಾಗಿ ಅಲ್ಲಿರುವಂತಹ ಸಾಕಷ್ಟು ಜನರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಿಡಿಯೋಗಳನ್ನ ಹರಿಬಿಟ್ಟಿದ್ರು. ಇದು ಧರ್ಮಸ್ಥಳಕ್ಕೆ ಹಾಗೆ ಹೆಗ್ಗಡೆಯವರ ಕುಟುಂಬಕ್ಕೆ, ಅವರ ಕುಟುಂಬದ ಮೇಲೆ ನಡೆಸ್ತಾ ಇರುವಂತಹ ಷಡ್ಯಂತ್ರ. ನಾವ್ಯಾರು ಕೂಡ ಈ ಒಂದು ಮೋಸದ ಜಾಡಿಗೆ ಒಳಗಾಗಬಾರ್ದು ಅನ್ನುವಂತ ವಿಚಾರವಾಗಿ. ಸೊ ಹಾಗಾಗಿ ರಾಜ್ಯದಾದ್ಯಂತ ಹೋರಾಟವನ್ನ ನಡೆಸೋದಕ್ಕೆ ಮುಂದಾಗ್ತಾ ಇರುವಂತದ್ದು ಭಕ್ತಾಭಿಮಾನಿಗಳ ಪಡೆ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾತಾಡಿದ್ದಾರೆ. ಸೊ ಕೇಳೋಣ ಬನ್ನಿ. ಮಂಜುನಾಥೇಶ್ವರನ ಅಪಮಾನ ಮಾಡೋದಕ್ಕೆ ಎಡಪಂಥೀಯರು ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರಿಗೆ ಅಪಮಾನ ಮಾಡಂತ ಪ್ರಯತ್ನವನ್ನು ಕೂಡ ನಡೆಸ್ತಾ ಇದ್ದಾರೆ. ಯಾವುದೇ ಎಡಪಂಥೀಯನಾಗಲಿ, ಯಾವುದೇ ಅನಾಮಿಕ ಆಗಲಿ, ಅವ್ರು ಯಾರೇ ಧರ್ಮ ವಿರೋಧಿಗಳಾಗಲಿ, ಅವ್ರ ಯಾವುದೇ ಪ್ರಯತ್ನ ಯಶಸ್ವಿ ಆಗಲ್ಲ. ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರಿಗೆ ನ್ಯಾಯ ಇದ್ದೇ ಇದೆ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಇಡೀ ಪ್ರಪಂಚದಲ್ಲಿ ಗೌರವ ಇದೆ. ಹಿಂದೂ ಧರ್ಮಕ್ಕೆ ಗೌರವ ಇದೆ. ಈ ಗೌರವವನ್ನು ತೆಗೆಯೋದಕ್ಕೆ ಯಾವುದೇ ಎಡಪಂಥೀಯರ ಕೈ ಆಗಲ್ಲ, ಯಾವುದೇ ಧರ್ಮ ವಿರೋಧಿಗಳ ಕೈಯಲ್ಲೂ ಆಗಲ್ಲ. ಇದು ತುಂಬ ಸ್ಪಷ್ಟವಾಗಿ ನಿನ್ನೆ ತಾನೇ ತೀರ್ಮಾನ ಮಾಡಿ ಇಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಿದ್ದು ತುಂಬ ಸಂತೋಷ. ಇದೆಲ್ಲ ಜಾತಿ, ಎಲ್ಲ ಪಕ್ಷದ ನಾಯಕರು ಇಲ್ಲಿ ಸೇರೋದು ನಿಜಕ್ಕೂ ಮೆಚ್ಚಬೇಕಾದ್ದೇ. ಇದು ತುಂಬ ಸ್ಪಷ್ಟ. ಇವತ್ತು ಸ್ಪಷ್ಟವಾಗಿ ರಾಜ್ಯ ಸರ್ಕಾರಕ್ಕೆ, ಮನೆ ಸಿದ್ದರಾಮಯ್ಯನವರಿಗೆ ಮತ್ತು ಪರಮೇಶ್ವರರಿಗೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಇನ್ನು ಸಾಕು. ಇನ್ನು SIT ಒಳ್ಳೆ ಕೆಲಸ ಮಾಡಿದೆ, ಒಳ್ಳೆ ತನಿಖೆ ನಡೆಸ್ತಾ ಇದ್ದಾರೆ ಪ್ರಾಮಾಣಿಕ ಅಧಿಕಾರಿಗಳು. ನಾನು ಯಾವುದೇ ಕಾರಣಕ್ಕೂ ಕೂಡ SIT ಅವ್ರ ಬಗ್ಗೆ ನಾನು ಅನುಮಾನ ಕೂಡ ಮಾಡಲ್ಲ. ತುಂಬ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಆದರೆ ಅನಾಮಿಕ ಅನ್ನೋನು 100 ಹೆಣವನ್ನು ಹೂತಾಕಿದ್ದೀನಿ, 1000 ಹೆಣವನ್ನು ಹೂತಾಕಿದ್ದೀನಿ, ಫಾರೆಸ್ಟ್ ಇಲಾಖೆನಂತೆ ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ಹೂತಾಕಿದ್ದೀನಿ ಅಂತ ಅರ್ಥ. ಅರಣ್ಯ ಇಲಾಖೆ ಕಾಯ್ದೆ ಇಲ್ವಾ? ಅಕ್ರಮವಾಗಿ ಇವನು ಒಳಗಡೆ ಹೋಗಿದ್ದಾನೆ ಅಂತ ಅವನೇ ಒಪ್ಪಿಕೊಂಡಂಗಾಯ್ತಲ್ಲ. ಯಾಕೆ ಇನ್ನೂ ಅವನ್ನ ಅರೆಸ್ಟ್ ಮಾಡಿಲ್ಲ? ತಕ್ಷಣ ಅವನ್ನ ಅರೆಸ್ಟ್ ಮಾಡಬೇಕು. ಯಾರು ಅವನ ಹಿಂದಿದ್ದಾರೆ, ವಕೀಲರುಗಳು ಯಾರ್ಯಾರು, ದುಡ್ಡು ಎಲ್ಲಿಂದ ಬರುತ್ತೆ?
ಯಾವ ವಿದೇಶಿ ಹಣ ಬರ್ತಾ ಇದೆಯಾ? SDP ಸಾಲು ಸಾಲು ಹೋರಾಟದ ಬೆನ್ನಲ್ಲೇ ಬೃಹತ್ ಸಮಾವೇಶವನ್ನ ನಡೆಸೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಆಗಸ್ಟ್ 24ರಂದು ಧರ್ಮಸ್ಥಳದಲ್ಲಿ ಬೃಹತ್ ಸಮಾವೇಶಕ್ಕೆ ಪ್ಲಾನ್ ಮಾಡಲಾಗಿದೆ. ಧರ್ಮ ಸಂರಕ್ಷಣಾ ಸಮಿತಿಯಿಂದ ಸಮಾವೇಶಕ್ಕೆ ಚಿಂತನೆಯನ್ನ ಮಾಡಿರುವಂತದ್ದು. ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಮೀಟಿಂಗ್ ಅನ್ನು ನಡೆಸಲಾಗ್ತಾ ಇದೆ. ಸೊ ಹಾಗಾಗಿ ಸಂಜೆ 4 ಗಂಟೆಗೆ ರಾಜ್ಯದ ಪ್ರಮುಖ ಹಿಂದೂ ನಾಯಕರು ಈ ಒಂದು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಸಾಲು ಸಾಲು ಹೋರಾಟದ ಬೆನ್ನಲ್ಲೇ ಬೃಹತ್ ಸಮಾವೇಶಕ್ಕೆ ಮುಂದಾಗ್ತಾ ಇರುವಂತದ್ದು. 10,000ಕ್ಕೂ ಅಧಿಕ ಜನರನ್ನ ಸೇರಿಸಿ ಸಮಾವೇಶವನ್ನ ನಡೆಸಲಾಗ್ತಾ ಇದೆ. ಧಾರ್ಮಿಕ ಕೇಂದ್ರಗಳ ಮೇಲಿನ ದಾಳಿಯ ವಿರುದ್ಧ ಒಗ್ಗಟ್ಟು ಬಲ ಪ್ರದರ್ಶನಕ್ಕೆ ಮುಂದಾಗ್ತಾ ಇರುವಂತದ್ದು ಈಗ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಒಂದು ಕಡೆ ಬೃಹತ್ ಸಮಾವೇಶದ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ರಾಜ್ಯದಾದ್ಯಂತ ಧರ್ಮಸ್ಥಳವನ್ನ ರಕ್ಷಣೆ ಮಾಡಬೇಕು, ಪುಣ್ಯಕ್ಷೇತ್ರದ ಮೇಲೆ ಅಪಪ್ರಚಾರವನ್ನ ನಡೆಸಲಾಗ್ತಾ ಇದೆ. ಹಾಗಾಗಿ ಧರ್ಮಸ್ಥಳದಲ್ಲಿ ಹೆಗ್ಗಡೆಯವರ ಮೇಲೆ ಸಂಚನ್ನ ರೂಪಿಸಲಾಗಿದೆ ಅಂತ ರಾಜ್ಯದಾದ್ಯಂತ ಹೋರಾಟವನ್ನ ಮಾಡಲಾಗ್ತಾ ಇತ್ತು. ಇದರ ನಡುವೆ ಈಗ ಧರ್ಮಸ್ಥಳದಲ್ಲಿ ಬೃಹತ್ ಸಮಾವೇಶವನ್ನ ನಡೆಸೋದಕ್ಕೆ ಈಗಾಗಲೇ ಭಕ್ತ ಮಂಡಳಿ ಚಿಂತನೆಯನ್ನ ನಡೆಸ್ತಾ ಇದೆ. ಪುಣ್ಯಕ್ಷೇತ್ರ ಸಂರಕ್ಷಣೆ ಮಾಡಬೇಕು ಅನ್ನುವ ವಿಚಾರವಾಗಿ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯಿಂದ ಒಂದು ಸಭೆಯನ್ನ ಕರೆಯಲಾಗಿದೆ. ಈ ಸಭೆಯಲ್ಲಿ ಸಾಕಷ್ಟು ಪ್ರಮುಖ ಹಿಂದೂ ನಾಯಕರು ಭಾಗಿಯಾಗಲಿದ್ದಾರೆ. ಸಮಾವೇಶದ ಕುರಿತು ಸಾಕಷ್ಟು ಮಾತುಕತೆಯನ್ನ ನಡೆಸಲಿದ್ದಾರೆ. ಯಾವತ್ತು ಏನು ಹೇಗಾಗಬೇಕು, ಯಾವ ರೀತಿಯಾಗಿ ಅಂತ. ಆಗಸ್ಟ್ 24ಕ್ಕೆ ಧರ್ಮಸ್ಥಳದಲ್ಲಿ ಸಮಾವೇಶವನ್ನ ನಡೆಸುವ ಚಿಂತನೆ ಹಾಗೆ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಸೊ ಹಾಗಾಗಿ ಧರ್ಮಸ್ಥಳದಲ್ಲಿ ಹಾಗಿದ್ರೆ ಒಂದು ದೊಡ್ಡ ಸಮಾವೇಶ ನಡೆಯಲಿದೆ. ಅದು ಕೂಡ ಪುಣ್ಯಕ್ಷೇತ್ರ ರಕ್ಷಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ